ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಬೆಳಗಾವಿಯ BDCC ಬ್ಯಾಂಕಿನ ರಾಜಕೀಯ, ಅದು ಬೆಳಗಾವಿ ರಾಜಕೀಯ ದಿನಕ್ಕೆ ಒಂದು ಚಂದ ಬದಲಾವಣೆ. ಕಳೆದ 24 ತಾಸಿನಲ್ಲೇ ರಾಜ್ಯದ ಪ್ರಮುಖ ಸಕ್ಕರೆ ಫ್ಯಾಕ್ಟ್ರಿ ಹಿರಣಿಗೆ ಶುಗರ್ ಫ್ಯಾಕ್ಟ್ರಿ ಅದು ಮತ್ತು ಜೊಲ್ಲೆ ಮತ್ತು ಜಾರಕಿಹೊಳಿ ಒಂದು ಅಂಗಳಕ್ಕೆ ನಿಂತದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಆಗಲೇ ಅಂದಿದ್ರು ಬಾಲ್ಚನ್ ಜಾರಕಿಹೊಳಿ ಅವರು, ಈ ಒಂದು ವಾರದಾಗಿಲ್ಲರಿ, ಒಂದು ವಾರದಾಗ ಅಲ್ಲಿ ಹೋದ್ರೆ ಅಲ್ಲೇ ಇರೋದಿಲ್ಲ, ಇಲ್ಲಿ ಬರ್ಬೋದು ಅಂತ ಹೇಳಿದ್ರು. ಅದು ನಿಜ ಆಗಲಿಕ್ಕೆ ಆಗ್ತದ ಆಗ್ಯದ ಅಂಥೇಳಿ ಈಗಿನವಾಗಿನ ಸುದ್ದಿಗಳು. ಇನ್ನೂ ಏನು ಬದಲಾಗ್ತದೆ ಗೊತ್ತಿಲ್ಲ. ಆದರೆ ಈ ರಾಜಕೀಯ ಏನದಲ್ಲ, ಇದು ನಿಜವಾಗಿಯೂ ಆ ನಿರ್ದೇಶಕರು ಸ್ವತಃ ನಿರ್ಧಾರ ತೆಗೆದುಕೊಳ್ಳೋಂಥ ವಿಚಾರ ಮಾಡಬೇಕು. ತೆಗೆದುಕೊಂಡ್ರೆ ತಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಬಿಟ್ಟು ಹೋಗ್ಬೋದು, ಯಾಕೆ ಬಿಟ್ಟು ಹೋದರು, ಈಗ ಯಾಕೆ ಮತ್ತೆ ಒಳಗೆ ಬಂದರು? ಯಾಕಂದ್ರೆ ಮೂಲತಃ ಜೊಲ್ಲೆ ಅವ್ರ ಜೊತೆ ಇದ್ದಂಥವ್ರು ಅಲ್ಲಿ ಸೇರಿದರು. ಡೆವಲಪ್ಮೆಂಟ್ ಮಾಡ್ತಾರಪ್ಪ, 100 ಕೋಟಿ ಹಾಕಿದಾರೆ ನಮ್ಮಲ್ಲಿ ಅಂತೇಳಿ ಅವ್ರಿಗೆ ಮತ್ತು ಜಾರಕಿಹೊಳಿ ನಮ್ಮ ಬನಕ್ಕೆ ಅನುಕೂಲ ಮಾಡಿಕೊಟ್ರು. ನಿಮ್ದಪ್ಪ ಮಾಡಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ. ಲಾಸ್ ಮಾಡಿದ್ದಾರೆ ಅವರು ಅಂತೇಳಿ ಕತ್ತಿ ಬರೋನು ಟೀಕಾ ಮಾಡಿ ಜೊಲ್ಲೆ ಅವ್ರ ಜೊತೆಗೆ ಸೇರಿಕೊಂಡ್ರು. ಈಗ ಏಕಾಏಕಿ ಇಷ್ಟೊಳಗೆ ಮತ್ತೇನಾಯಿತು ಗೊತ್ತಾಗಲಿಲ್ಲ. ಮತ್ತೇನಿದು ಹೊಸ ಒಂದು ದಾಳ ಈಗ ಅನಿಸಿರ್ಬೇಕು ಅವ್ರಿಗಿಲ್ಲ. ಜೊಲ್ಲೆ ಅವ್ರ ಜೊತೆಗೆ ಅಥವಾ ಜಾರಕಿಹೊಳಿ ಜೊತೆಗಿದ್ದು ನಮ್ಮ ರಾಜಕೀಯ ಭವಿಷ್ಯ ಅಥವಾ ಮತ್ತೆ ನಾವು ಚೆನ್ನಾಗಿ ಆಗ್ಬೋದು, ಉನ್ನತಕ್ಕೆ ಹೋಗ್ಬೋದು ಅಂತ ಅವ್ರಿಗೆ ಅನಿಸೋದು ಮತ್ತೆ ಬಂದಿದ್ದಾರೆ. ಇದು ಈ ದೇಶದ ರಾಜಕೀಯಕ್ಕೆ ಒಂದು ದೊಡ್ಡ ಸಾಕ್ಷಿ. ನಮ್ಮಲ್ಲೇ ಏನಾಗಿದೆಪ್ಪ ಅಂತಂದ್ರೆ, ಸತ್ಯ ಹೇಳೋ ಶಕ್ತಿ ಯಾರಿಗೂ ಉಳಿದಿಲ್ಲ. ಪಾಪ ನಿರ್ದೇಶಕರೇನ್ರಿ, ರಾಜಕಾರಣಿಗಳಿಗೆ ಸಹಿತ ಉಳಿದಿಲ್ಲ ಸತ್ಯ ಹೇಳುವಂಥದ್ದು, ಅದ್ರ ಪ್ರಕಾರ ನಡೆಯುವಂಥದ್ದು. ಯಾಕೆಂದರೆ